ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡ್ರಾಪ್ ಫಾಲ್ 221 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ. ಸೊ ನಾವು ಇವತ್ತು ಹೋಗ್ತಾ ಇರೋದು ಟ್ರಿಪ್ ನಂದಿ ಹಿಲ್ಸ್. ಟೈಮ್ ಈಗ ಮಾರ್ನಿಂಗ್ 7 o'clock ಆಗಿದೆ. ಆ್ಯಕ್ಚುಲಿ ಮಾರ್ನಿಂಗ್ 6 o'clock ಬರಬೇಕಿತ್ತು. ಸೊ ಬರ್ತಾ ಏರ್ಪೋರ್ಟ್ ರೋಡು ನಿಮಗೆ ಗೊತ್ತಿದೆ, ಜಾಮ್ ಆಗಿರೋದ್ರಿಂದ ಸೊ ಮನೆಯಿಂದ ಹೊರಟಿದ್ದೆ ತುಂಬ ಲೇಟ್ ಆಗೋಯ್ತು. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಲಾಸ್ಟ್ ಟೈಮ್ ನಾವು ಕೊರೋನಾದಲ್ಲಿ ಬಂದಾಗ ನಮ್ಗೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ವಿ, ಯಾಕಂದರೆ ಅವತ್ತು ಸಂಡೇ ಬಂದಿದ್ವಿ. ನಾವು ವೀಕೆಂಡಲ್ಲಿ ಮೇಲ್ಗಡೆ ಬಿಡಲ್ಲ ಅಂತ ಹೇಳಿದ್ರು. ತುಂಬ ಜನ ಬಂದಿದ್ದರು, ಬಟ್ ತುಂಬ ಡಿಸಪಾಯಿಂಟಾಗಿ ಹಾಗೆ ಹೋಗಿದ್ವಿ ಬಸ್ ಮನೆಗೆ. ಇವತ್ತು ಟೈಮ್ ಬಂದೆ, ಅಲ್ಲಿ ನೋಡಿ ಕಾಣ್ತಾ ಇದ್ದಲ್ಲ ಮೇಲ್ಗಡೆ, ಅಲ್ಲಿ ಹೋಗ್ಬೇಕು ನಾವೀಗ ಪೀಕ್ಗೆ. ಬ್ಯೂಟಿಫುಲ್ ವೆದರ್ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡಲ್ಲೆಲ್ಲ ಕ್ಲೌಡ್ಸ್ ಮೂಮೆಂಟ್ ಯಾವ ಥರ ಇದೆ ಅಂತ. ಸೊ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ನಮಗೆ ಪೀಕಲ್ಲಿ ಫಾಗ್ ಇರುತ್ತೆ, ಬಟ್ ಇವಾಗ ಇಲ್ಲಿ ಫಾಗ್ ಇಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಫೀಲ್ ಸಿಗುತ್ತೆ ನಮಗೆ ನಂದಿ ಹಿಲ್ಸಲ್ಲಿ. ತುಂಬ ಜನ ಇಷ್ಟಪಡುವಂಥ ಜಾಗ, ರೈಡ್ ಮಾಡೋಕ್ಕೆ ತುಂಬಾ ಮಜವಾಗಿರೋವಂಥ ಜಾಗ ಇದು. ತುಂಬ ಜನ ಬರ್ತಾರೆ. ಇಲ್ಲಿ ಬರ್ತಾ ಇರೋವಂಥ ಜನನೇ ಇರೋದಿಲ್ಲ ಬೆಂಗಳೂರಲ್ಲಿರೋರೆಲ್ಲ ಆಲ್ಮೋಸ್ಟು ನಂದಿ ಹಿಲ್ಸ್ಗೆ ತುಂಬ ಜನನೇ ಬರ್ತಾರೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಕೆಲವೊಂದು ಸಲ ನಮಗೆ ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಜಾಗನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರನೇ ಸಖತ್ ಫೀಲ್ ಆಗ್ತಾ ಇದೆ ನಮಗೆ. ವೆಹಿಕಲ್ಸ್ ತುಂಬಾ ಇದೆ. ಅಯ್ಯೋ ಇಲ್ಲಿಗೆಲ್ಲ ಜಾಮಾಗಿ ಹೋಗಿದ್ದಿಲ್ಲಪ್ಪ ದೇವ್ರೆ. ಇಲ್ಲಿಗನ ಜಾಮ್ ಆಗೋಗಿದೆ. ಇನ್ನು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಮೇಲ್ಗಡೆವರೆಗೂ ಹೋಗೋದು ಹಿಂಗೆ. 2 ವೀಲರ್ ಬಂದರೆ ಇದೊಂದು ಅಡ್ವಾಂಟೇಜ್ ನಮಗೆಲ್ಲ. ಸೈಡಲ್ಲಿ ಮೂವ್ ಆಗಿಬಿಟ್ಟು ಹೋಗ್ಬಿಡ್ಬೋದು ಬೇಗನೆ. ಹಣೆಯಲ್ಲಿ ಬರೆದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಹಾಗೆ ಒಂದು ಲೈನ್ ಆಡಿದ್ವಿ. ನೋಡ್ಬೋದು ಸಿಕ್ಕಾಬಟ್ಟೆ ಜಾಮ್ ಇದೆ ಮಾತ್ರ. ಮಕ್ಕಳೆಲ್ಲ ಪಾಪ ಕರ್ಕೊಂಡು ಬಂದಿರ್ತಾರೆ ವೀಕೆಂಡ್ಸಲ್ಲಿ ಹೋಗೋಣ. ಅಲ್ಲಿಂದ ಇಲ್ಲಿವರೆಗೂ ನಿಮಗೆ 4 ವೀಲರ್ನ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಮೇಲ್ಗಡೆ ನಿಮಗೆ ಪಾರ್ಕಿಂಗ್ ಜಾಗ ಮೋಸ್ಟ್ಲಿ ಫಿಲ್ ಆಗಿರುತ್ತೆ. ತುಂಬ ಸ್ಪೇಸ್ ಇದೆ, ಬಟ್ ಆದರೆ ಫಿಲ್ ಆಗಿರುತ್ತೆ ವೀಕೆಂಡಲ್ಲಿ. ಸೊ ಹಂಗಾಗಿ ಮತ್ತೆ ಕೆಳಗಡೆಯಿಂದ ಹೋದರೆ ಮೇಲಿಂದ ಬರೋ ವೆಹಿಕಲ್ಸ್ಗೆ ಕಷ್ಟ ಆಗುತ್ತೆ ಅಂತೇಳಿ 4 ವೀಲರ್ಸ್ಗೆಲ್ಲ ಇಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ. ಸೊ ನಮ್ಮ 2 ವೀಲರ್ ಆಗಿರೋದ್ರಿಂದ ನಾವು ಹೋಗ್ಬೋದು ಪಾಸಾಗಿ. ಸೊ ಅದಕ್ಕೆ ನೋಡಿ ಬರ್ತಾ ಇದ್ದಾರೆ, ಅಲ್ಲಿ ಚಾಲಿಯಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರಪ್ಪ ಎಲ್ಲ. ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಲ್ಲೇ ಎಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅಲ್ಲಿ ಡ್ರೈವರ್ ಮಾತ್ರ ಕೂತಿದ್ದಾರೆ. ಅವರೇನು ಫ್ಯಾಮಿಲಿ ಅವರು ಯಾರೋ ಗೊತ್ತಿಲ್ಲ, ಬಟ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದಾಗ ಜೊತೆಗಿರ್ಬೇಕಂತ ಅಂದ್ಕೊತಾರೆ. ಬಟ್ ಆಗಲ್ಲ, ತುಂಬ ಜಾಮ್ ಆಗಿರೋದ್ರಿಂದ. ನೋಡಿ ಇಲ್ಲೆಲ್ಲ ವ್ಯೂಸ್ ನೋಡ್ತಾ ಇದ್ದಾರೆ ಲೆಫ್ಟ್ ಸೈಡಲ್ಲಿ. ಅಷ್ಟು ಮೇಲೆ ಹೋಗೋಣ. ಸಖತ್ತಾಗಿದೆ ಮಾತ್ರ, ಮಸ್ತಾಗಿ ಕಾಣ್ತಾ ಇದೆ. ನೋಡಿ ಇಲ್ಲಿ ಕೂಡ ವ್ಯೂ ನೋಡ್ತಾ ಇದ್ದಾರೆ ನಿಂತ್ಕೊಂಡು. ನೋಡೋಣ ಅಂತ ಅಂದ್ಕೊಂಡ್ವಿ. ವೆಹಿಕಲ್ಸ್ ತುಂಬ ಇದೆ. ಸಖತ್ ಮಜಾ ಕೊಡುತ್ತೆ ನಂದಿ ಹಿಲ್ಸಲ್ಲಿ ರೈಡ್ ಮಾಡೋದಕ್ಕೆ. ತುಂಬ ಜನ ಇಷ್ಟಪಡ್ತಾರೆ. ಸುಮ್ಮನೆ ಬಂದು ಒಂದು ರೌಂಡ್ ಹೋಗೋಣ ಅಂತಲೇ ಇರ್ತಾರೆ. ಎಷ್ಟೋ ಜನ ತುಂಬ ಸಲ ಬರ್ತಾರೆ. ಒಂಥರ ಒಳ್ಳೆ ಪ್ಲೇಸ್ ಇದು ನಮಗೆ ಬೆಂಗಳೂರಲ್ಲಿರೋರಿಗೆ. ಒಳ್ಳೆ ಸಖತ್ ವೆಹಿಕಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಇದೆ ನಮಗೆ. ಬರ್ತಾ ಇರೋ ವೆಹಿಕಲ್ಸ್ ಎಷ್ಟು ಬರ್ತಾ ಇದೆ, ಹೋಗ್ತಾ ಇರೋದಕ್ಕಿಂತ ಬರ್ತಾ ಇರೋದು ತುಂಬ ಜಾಸ್ತಿ ಇದೆ. ಆಲ್ರೆಡಿ ಅವರೆಲ್ಲ ಹೋಗಿ ಬರ್ತಾ ಇದ್ದಾರೆ. ಎಷ್ಟು ಬೇಗ ಬಂದಿದ್ದಾರೆ ನಮಗೆ. 6 o'clock ಎಲ್ಲ ಬಂದುಬಿಟ್ಟಿರ್ತಾರೆ ವಾಕಿಂಗೆಲ್ಲ. 1.5 hour ನಮಗೆ
ಮೇಲ್ಗಡೆ ಒಂದು 1.5 ಅವರ್ ಟೈಮ್ ಸಿಕ್ಕರು ಸಾಕು. ಬೆಟ್ಟ ಸುತ್ತ ಓಡಾಡಿಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ಬೋದು. ರಿವರ್ಸ್ ನಮಗೆ ಎಲ್ಲ ಕಡೆ ವ್ಯೂಸ್ ನೋಡ್ತಾ ಇರ್ತಾರೆ ಜನ. ಸೊ ಫಾಗ್ ನಮಗೆ ಗಾಡಿಲೆಲ್ಲ ನಿಲ್ಸ್ಬಿಟ್ಟಿದ್ದಾರೆ, ಏನೋ ಆಗಿದೆ ಎಲ್ಲ ಕಿತ್ಬಿಟ್ಟು ಹೋಗಿಟ್ಟಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ಪ್ರಕೃತಿ ಕಾಪಾಡಿ. ಪ್ರಕೃತಿ ಇರೋದ್ರಿಂದ ನಾವು ಇಷ್ಟು ಖುಷಿಯಾಗಿರೋದು. ನೋಡಿ ನಮ್ಗೆ ಇಲ್ಲಿಂದ ಫಾಗ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಬಂದಿದ್ದಾರೆ ನೋಡ್ಬೋದು. ಇಲ್ಲಿಂದ ನೋಡಿ ನಮಗೆ ಫಾಗ್ ಕಾಣಿಸುತ್ತೆ ಲೈಟಾಗಿ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮಾತ್ರ ಏನೂ ಕಾಣ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಸೊ ಮೇಲೆ ಚೆನ್ನಾಗಿರುತ್ತೆ. ಆಟೋಲೆಲ್ಲ ಬರ್ತಾರೆ, ಗಾಡಿಯಲ್ಲಿ ಬರ್ತಾರೆ, ಏನಾದರೂ ಮಾಡ್ಕೊಂಡು ಬಂದ್ಬಿಡ್ತಾರೆ ನನ್ನ ಹಿಲ್ಸ್ ನೋಡಬೇಕು ಅಂತ. ಅಷ್ಟು ಚೆನ್ನಾಗಿರೋವಂಥ ಜಾಗ ಇದೆ. ಮೇಲ್ಗಡೆವರೆಗೂ ತುಂಬ ಚೆನ್ನಾಗಿ ಇದೆ ರೋಡ್. ನಮಗೆ ನೋಡ್ಬೋದು ಇಲ್ಲಿಂದ ನೋಡಿ ರೋಡ್ ತುಂಬ ಫಾಗಲ್ಲೇ ನೆಂದೋಗ್ಬಿಟ್ಟಿದೆ ನಮಗೆ. ಇಲ್ಲಿಂದ ನಾವು ಕೆಳಗಡೆ ನೋಡಿದ್ರೆ ಏನೂ ಕಾಣಿಸೋದಿಲ್ಲ, ಅಷ್ಟು ಫಾಗಿದೆ ನಮಗೆ. ಸಾಕಾದ ಬ್ಯೂಟಿಯಾಗಿದೆ ಮಾತ್ರ. ಈ ಥರ ಟೈಮಲ್ಲಿ ಬರ್ಬೇಕಂದ್ರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಅದೇ ಟೈಮಲ್ಲೇ so beautiful, so elegant, just looking like a wow. ಏನು ಚೆನ್ನಾಗಿದೆ ಅಲ್ಲ. ಲೈನ್ಸ್ ಲೆಕ್ಕಂತ ಇದೆ ಅಪ್ಪ ಜಾಗ. ಆಗಲೇ ಹೇಳುತ್ತಲ್ವ, ಹೋಗ್ತಾ ಇರೋ ಜಾಗಕ್ಕಿಂತ ಪ್ಲೇಸ್ಗಿಂತ ಹೋಗ್ತಾ ಇರೋ ಜಾಗನೇ ತುಂಬ ಚೆನ್ನಾಗಿರುತ್ತೆ ಅಂತ. ಹೆಂಗಿದೆ ಮಾತ್ರ. ನಾನು ಬಂದಿದ್ವಲ್ಲ ಅವಾಗ ಆಡಬೇಕು, ಹಾಳಾಗಿ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಮ್ಮದು ವಾಯ್ಸ್, ಹಾಗಾಗಿ ನಾವು ಆಡೋದಿಲ್ಲ. ಅಯ್ಯೋ ಫಾಗಲ್ಲಿ ಕಾಣಿಸೋದೇ ಇಲ್ಲ ಒಂದೊಂದ್ಸಲ. ಫ್ರೆಂಡ್ಸ್ ಎಲ್ಲ ಸಖತ್ ಜಾಲಿಯಾಗಿ ಹೋಗ್ತಾರೆ. ಇಲ್ಲಿ ತುಂಬ ಜನ ಬರ್ತಾರೆ. ಒಬ್ಬೊಬ್ಬರೇ ಯಾರು ಆಲ್ಮೋಸ್ಟ್ ಬರೋದಿಲ್ಲ ಇಲ್ಲಿಗೆಲ್ಲ. ಫ್ರೆಂಡ್ಸ್ ಜೊತೆ ಬರ್ತಾರೆ, ಕದರ್ಸ್ಬಿಟ್ಟು ಬರ್ತಾರೆ, ಮತ್ತು ಫ್ಯಾಮಿಲೀಸ್ ಬರುತ್ತೆ. ಸಖತ್ ಮಜವಾಗಿದೆ ಮಾತ್ರ. ಇನ್ನೇನು ಒಂದು ಟರ್ನಿಂಗು ತೊಗೊಂಡು ಮೇಲೆ ಹೋದ್ರೆ ಸಿಗುತ್ತೆ ಅನ್ಸುತ್ತೆ. ನೋಡಿ ಲೆಫ್ಟ್ ಸೈಡಲ್ಲಿ ನಮಗೇನು ಕಾಣಿಸೋದೇ ಇಲ್ಲ, ಏನಂದ್ರೆ ಏನೂ ಕಾಣಿಸೋದಿಲ್ಲ, ಅಷ್ಟು ಫಾಗಿದೆ. ಸೊ ಇಲ್ಲೆಲ್ಲ ತುಂಬ ಜನ ನಿಂತ್ಕೊಂಡಿದ್ದಾರೆ ನೋಡಿ. ಸೆಕೆಂಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅನ್ಸುತ್ತೆ. ಯಾರೋ ಯೂಟ್ಯೂಬರ್ಸ್ ಇರ್ತಾರೆ, ಫೇಮಸ್ ಆಗಿದ್ದಾರೆ. ನಮ್ಗೆ ಇನ್ನೂ ಫೇಮಸ್ ಆಗಿಲ್ಲ. ಸೊ ಇದು ನನ್ನ ಸೆಕೆಂಡ್ ರೈಡ್. ಫಸ್ಟ್ ರೈಡ್ ನೀವು ನೋಡಿದರೆ ಲಾಸ್ಟ್ ವೀಕಲ್ಲಿ DD ಹಿಲ್ಸ್ ಹೋಗಿದೆ. ಸೊ ಅಲ್ಲೂ ಕೂಡ ಇದೇ ಥರ ಸಖತ್ ಫಾಗಿತ್ತು, ಮಾನ್ಸೂನ್ ಟೈಮ್. ಸೊ ಇವಾಗ ಸೆಕೆಂಡ್ ರೈಡು ನಮ್ಮದು ನಂದಿ ಹಿಲ್ಸ್ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ತುಂಬಾ ಫೀಲ್ಸ್ ಇತ್ತು ನಮಗೆ. ಬಂದಿದ್ದಕ್ಕೇನು ಮೋಸ ಇಲ್ಲ. ನೋಡಿ ಇಲ್ಲಿಂದ ಮುಂದೆ ರೈಡ್ ಹೋಗಬೇಕು. ಇಲ್ಲಿ ಆಲ್ರೆಡಿ ನೋಡಿ ಅದೇ ಬಂದಿರೋ ಕಾರ್ಸ್ ಎಲ್ಲ ಇಲ್ಲೇ ಸ್ಟಾಪ್ ಆಗಿದೆ, ಯಾಕಂದರೆ ಮೇಲ್ಗಡೆ ಪಾರ್ಕಿಂಗ್ ನಮಗೆ ಜಾಗ ಇಲ್ಲ. ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ. ಬರೋ ವೆಹಿಕಲ್ಸ್ ತುಂಬ ಇದೆ. ನಾವೀಗ ಆಟ ಹಿಂದೆಗಡೆ ತೆಗೆದುಕೊಂಡು ಸೊ ಆಟ ಮೂವ್ ಆಗೋವರೆಗೂ ನಾವು ಮೂವ್ ಆಗೋಕ್ಕಾಗೋದಿಲ್ಲ. ವೆಹಿಕಲ್ಸ್ ಎಲ್ಲ ತುಂಬ ಮಳೆನ ಫಾಗ ಇದು. ಜಾಗ ಬಿಡ್ರಪ್ಪ ಬೇಗ, ಫಾಗ್ ಎಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಜಾಗ ಬಿಡ್ರೋಣ, ಸ್ವಲ್ಪ ಪಾರ್ಕ್ ಮಾಡಕ್ ಜಾಗ ಇಲ್ಲ ಇತ್ತು. ಗಾಡಿ ಪಾರ್ಕ್ ಬೇರೆ ಆಗೈತಲ್ಲ. ಪಾರ್ಕಿಂಗ್ ಮಾಡಿದ ತಕ್ಷಣ
ಕೌಂಟರಲ್ಲಿ ಹೋಗಿ ಕಂಪಲ್ಸರಿ ಟಿಕೆಟ್ ತಗೊಂಬನ್ನಿ. ಮತ್ತೆ ಮೇಲೆ ಟಿಕೆಟ್ ಸಿಗಲ್ಲ. ಪಾರ್ಕಿಂಗ್ ವಿತ್ ಎಂಟ್ರಿ ಟಿಕೆಟ್ ಮತ್ತೆ फ्लाइटिंग बैन. उधर एक कार पार्किंग करने का काउंटर में टिकट लेके आ जाइए भैया. कंपल्सरी टिकट लेके आ जाइए भैया. फ्लाइटिंग बैन. ನೋಡಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂದರೆ ಅಪ್ಪ, ಅಷ್ಟು ವೆಹಿಕಲ್ಸ್ ಬರೋರಿಗೆಲ್ಲ ಜಾಗ ಸಿಗಬೇಕು ಅಂದರೆ ತುಂಬ ಕಷ್ಟ. ಸೊ ಹಂಗಾಗಿ 4 ವೀಲರಲ್ಲೇ ಸ್ಟಾಪ್ ಮಾಡಿದ್ದಾರೆ. ನೋಡಿ ಇಲ್ಲಿಂದ ಬಂದರೆ ಸ್ಟಾರ್ಟಿಂಗ್ ಎಲ್ಲ ರೈಟ್ ಸೈಡಲ್ಲಿ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸಾಕಾದ ಕ್ರೌಡ್ ಇದೆ, ಮಾತ್ರ ಮಸ್ತಾಗಿದೆ ಇಲ್ಲಿ. ಹೆಂಗಿದೆ? ಸೂಪರ್ ಅಲ್ಲ? ಮಾತ್ರ ಸೂಪರ್ ಬ್ಯೂಟಿಫುಲ್ ಆಗಿದೆ. ಸೊ ಬಂದು ಎಲ್ಲರೂ ದಯವಿಟ್ಟು ಎಂಜಾಯ್. ಸಂಡೇ ಆಗಿರೋದ್ರಿಂದ ಹೆವಿ ಕ್ರೌಡು. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ದೇವಸ್ಥಾನ ಸಿಗುತ್ತೆ. ಸೊ ಹಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ವ್ಯೂ ಪಾಯಿಂಟ್ಸ್ ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಸೊ ಇಲ್ಲೆಲ್ಲ ಒಂದೊಳ್ಳೆ ಸ್ಪೇಸ್ ಇದೆ. ಬರೋ ಬನ್ನಿ ಆ ವ್ಯೂ ಪಾಯಿಂಟ್ ಹೋಗೋಣ. ಅಲ್ಲ ಹೋಗೋಣ, ವ್ಯೂ ಪಾಯಿಂಟ್ ಇದೆ. ಕೆಳಗಡೆ ಹೋಗೋಣ, ಮೇಲೆ ಹೋಗೋಣ, ಆಮೇಲೆ ಕೆಳಗಡೆ ಹೋಗೋಣ. ವ್ಯೂ ಪಾಯಿಂಟ್ ಸೂಪರ್ ಆಗಿದೆ. ಅಲ್ಲ ಹೋಗೋಣ ಕೆಳಗೆ, ಕೆಳಗಡೆ ಹೋಗೋಣ. ನಾವು ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ವಿ. ಕೆಳಗಡೆ ನೋಡ್ಬೋದು. ಇಲ್ಲಿ ನಮ್ಮ ಆಂಜನೇಯ ಮರ ಹೆಂಗೆ ಹತ್ತಾ ಇದ್ದಾನೆ ನೋಡ್ಬೋದು. ಹೊಯ್ ಹೊಯ್ ಹೊಯ್. ನಮ್ಮ ವಿಶ್ವನಾಥ್ ಅವರಂತೂ ಫುಲ್ ಜೋಶಲ್ಲಿ ಓಡಾಡ್ತವ್ರೆ. ಯಾವುದೋ ಹುಡುಗಿ ಬೇರೆ ಹೋಗ್ತೈತೆ ಪಕ್ಕದಲ್ಲಿ. ಸುಸ್ತಾಯ್ತಲ್ಲ. ಹಾಯ್.